ವೆಲ್ಕಮ್ ಬ್ಯಾಕ್. ಪಕ್ಷ ಕಟ್ಟಲು ಮುಂದಾದ್ರ ನಟ ಅಹಿಂಸಾ ಚೇತನ್ ಸಂವಿಧಾನದ ಆಶಯದಂತೆ ಸಮ ಸಮಾಜವನ್ನ ನಿರ್ಮಾಣ ಮಾಡಲು ಬದ್ಧ. ಸಮ ಸಮಾಜ ನಿರ್ಮಾಣಕ್ಕಾಗಿ ರಾಜ್ಯದಲ್ಲಿ ಹೊಸ ಪಕ್ಷವನ್ನ ಕಟ್ಟುವೆ. ಪೆರಿಯಾರ್, ಅಂಬೇಡ್ಕರ್, ಕಾನ್ಸಿರಾಮ್ ಸಿದ್ಧಾಂತದಲ್ಲಿ ಪಕ್ಷವನ್ನ ಕಟ್ತೇನೆ. ಚಿತ್ರದುರ್ಗದಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಚೇತನ್ ಅವರು. ಈಗ ಹೊಸದೊಂದು ಸುದ್ದಿ ಏನಪ್ಪಾ ಅಂದ್ರೆ ಪಕ್ಷ ಕಟ್ಟಲು ಮುಂದಾಗ್ತಾ ಇದ್ದಾರೆ. ಸಂವಿಧಾನದ ಆಶಯದಂತೆ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಬದ್ಧರಾಗಿರ್ತಾರಂತೆ. ಸಮ ಸಮಾಜ ನಿರ್ಮಾಣಕ್ಕಾಗಿ ರಾಜ್ಯದಲ್ಲಿ ಹೊಸ ಪಕ್ಷವನ್ನ ಕಟ್ತೇನೆ. ಪೆರಿಯಾರ್, ಅಂಬೇಡ್ಕರ್, ಕಾನ್ಸಿರಾಮ್ ಸಿದ್ಧಾಂತದಲ್ಲಿ ಪಕ್ಷವನ್ನ ಕಟ್ತೇನೆ. ಚಿತ್ರದುರ್ಗದಲ್ಲಿ ನಟ ಅಹಿಂಸಾ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮೊಳಕಾಲ್ಮೂರಿನಲ್ಲಿ ನಮ್ಮ ರಾಜಕೀಯ ಮುನ್ನೋಟ ಸಭೆ ನಾವು ಆಯೋಜನೆ ಮಾಡಿದ್ವಿ. ನಮ್ಮ ಪರಮೇಶ್ವರು ಎಲ್ಲ ರೀತಿ ಜನಪರ ಕಾಳಜಿ ಇರೋರು, ವಿಚಾರವಂತರು, ಹೋರಾಟಗಾರರು, ಚಳುವಳಿಗಾರರು, ಬುದ್ಧಿಜೀವಿಗಳು, ಯುವಕರು ಯಾರ್ಯಾರು ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡ್ತಿದ್ರು ನಾವೆಲ್ಲರೂ ಸೇರಿ ನಾವು ಮೊಳಕಾಲ್ಮೂರನ್ನ ಹೆಂಗೆ ಕಟ್ಟಬಹುದು, ನಾವು ಯಾವ ದಿಕ್ಕಲ್ಲಿ ಹೋಗಬೇಕು, ಸಂವಿಧಾನ ಹೇಳೋದೇನು ಒಂದು ಸಮ ಸಮಾಜ. ಸೊ ಆ ಸಮ ಸಮಾಜದಿಂದ ನಾವೆಲ್ಲ ಒಂದು ಸರ್ಕಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ನನಗೂ ಕೂಡ ಈ ಅನೇಕ ವಿಚಾರಗಳು ನನಗೆ ಗೊತ್ತಾಗಿದೆ. ನನಗೆ ಜನಪರ ವಿಚಾರಗಳು ಅರ್ಥ ಮಾಡಿಕೊಂಡು ನಾವೆಲ್ಲರ ಜೊತೆಗೆ ಸೇರಿ ಕರ್ನಾಟಕ ಬಲಿಷ್ಠ ಮಾಡೋದು ನಮ್ಮ ಉದ್ದೇಶ. ಸೊ ಇದೆಲ್ಲ ವಿಚಾರವಂತರು ಯಾರಾದರೂ ಕಟ್ಟಬೇಕು ಅಂದರೆ ರಾಜ್ಯನ ಯಾವ ಸಿನಿಮಾ ಸ್ಟಾರಿನ ಅಭಿಮಾನಿಗಳಲ್ಲ, ಕಟ್ಟಬೇಕು ಅಂದರೆ ಭಾಳ ಮುಖ್ಯವಾಗಿ ಹೋರಾಟಗಾರರಿಂದನೇ ಬರಬೇಕು, ಸಮಾಜ ಸೇವಕರಿಂದ ಬರಬೇಕು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಸೇರಿ ಚಿತ್ರದುರ್ಗ ಜಿಲ್ಲೆನ ಹೆಂಗೆ ಒಂದು ಬಲಿಷ್ಠ ಮಾಡ್ಬೋದು, ಇಡೀ ಅಖಂಡ ಕರ್ನಾಟಕನ ಬಲಿಷ್ಠ ಮಾಡಬೇಕು ಅಂತ ಒಳ್ಳೆ ಚರ್ಚೆ ಆಗಿತ್ತು. ಒಳ್ಳೆ ಮಾಹಿತಿ ಪಡೆದಿದ್ದೀನಿ. ಇವಾಗ ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳುಗಳು, ವರ್ಷಗಳಲ್ಲಿ ಈ ಒಂದು ಸಮ ಸಮಾಜದ ಪರಿಕಲ್ಪನೆಯನ್ನು ಮುಂದುವರಿಸೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೊಳಕಾಲ್ಮೂರಿನಲ್ಲಿ ನಮ್ಮ ರಾಜಕೀಯ ಮುನ್ನೋಟ ಸಭೆ ನಾವು ಆಯೋಜನೆ ಮಾಡಿದ್ವಿ.